ಮೂರು ಮಕ್ಕಳು ಮದುವೆ ಮಾಡಿದ. ಅವಾಗ ಎಲ್ಲಿ ಕಟ್ಟಕ್ಕಾಗುತ್ತೆ? ಅವಾಗ ಯಾರು ಹೇಳಿದ್ರು ಮನೆ ಕಟ್ಕೊಳ್ಳಿ, ನಮ್ಮತ್ರ ದುಡ್ಡಿಲ್ಲ. ಕರ್ಕೊಂಡ್ಬಂದ್ಬಿಡೋದು, ಡೆಮಾಲಿಷ್ ಮಾಡಿಸ್ಬಿಡೋದು, 100 ಜನ ರೌಡಿಗಳನ್ನ ಕರ್ಕೊಂಡ್ಬರೋದು, ಕಾಂಪೌಂಡ್ ಹಾಕ್ಸೋದು, ಬರೀ ಇದೆ ದೌರ್ಜನ್ಯ. ಹೇಳೋರು ಕೇಳೋರು ಈ ಸಮಾಜದಲ್ಲಿ ಇಲ್ಲ ಅಂದ್ಬಿಟ್ರೆ ಎಲ್ಲರೂ ಒತ್ತುವರಿ ಮಾಡ್ಕೊಂಡ್ ಪ್ರದೇಶನ ಒಂದು 10-15 ಕೋಟಿಗೆ ಹೋಗುತ್ತೆ ಪ್ರಾಪರ್ಟಿ. ರೋಡಲ್ಲಿ ಕುತ್ಕೊಂಡು ಹಾಲು ವ್ಯಾಪಾರ, ನಂದಿನಿ ಹಾಲು ವ್ಯಾಪಾರ ಮಾಡ್ತೀವಿ. ನಮ್ಮ ಯಜಮಾನ್ರು ಮಗ ಮನೆಗೆ ತಗೊಂಡೋಗಿ 1 ರೂಪಾಯಿಗೋಸ್ಕರ 1 ಲೀಟ್ರ್ ಹಾಲು ಹಾಕ್ಬಿಟ್ಟು ಬರ್ತಾರೆ. ಅಷ್ಟೇ ನಮ್ಮದು ಜೀವನ. ನಾವು ಕಾಸು ಉಳಿಸಿ ಏನೋ ಒಂದು ಜಾಗ ಬೇಕು ಮನೆ ಕಟ್ಕೊಳ್ಳೋಣ ಅಂತ ನಾವು ತಗೊಂಡು. ಅವ್ರು ಯಾರೋ ಇಲ್ಲಿ ಲೋಕಲ್ ಇದಾರಂತೆ, ಅವನು ಶುಗರ್ ಶ್ರೀನಿವಾಸ್ ಅಂತ ಅಂತೆ, ಇಲ್ಲಿ ಈ ಪಂಚಾಯತಿ ಮೆಂಬರ್ ಅಂತೆ, ರಾಮಮೂರ್ತಿ. ಫುಲ್ ಮುಚ್ಚಾಕ್ಬಿಟ್ಟಿದ್ರು ನೋಡಿ, ಕ್ಲೀನ್ ಮಾಡಿಸ್ತಾ ನೀವು ಗೊತ್ತು. ಈಗೆಲ್ಲ SP ಗಳು, ACPಗಳು, DYSPಗಳು, ಇನ್ಸ್ಪೆಕ್ಟರ್ಗಳು ಎಲ್ಲ ಕನ್ವರ್ಷನ್ ಲ್ಯಾಂಡ್ ತಗೊಂಡ್ ಕಟ್ಸ್ಕೊಬಿಟ್ಟವ್ರ. ನಿಮ್ಗೆ ಅಧಿಕಾರವನ್ನ ಕೊಟ್ಟು ಕೂರ್ಸಿದೇವಲ್ಲ, ನಾವೇನ್ ಮಾಡ್ಬೇಕು? ಅದಕ್ಕೆ 1 ಕೋಟಿ ಆಗ್ತವ್ರಿ. ಆಮೇಲೆ ಅಂತವ್ರಿಗೆ ಹೊಡಿಯೋರು ಯಾರು ಇರಲ್ಲ, ಕಾನೂನಲ್ಲಿ ಹೊಡಿಬೇಕು, ಕಳಿಸ್ಬೇಕು ಒಂದಷ್ಟು ಜೈಲಿಗೆ ಹೋದಂತ ಸಂದರ್ಭದಲ್ಲಿ ಯಾರು ಬುದ್ಧಿ ಬರ್ತದೆ. ಅಟ್ಲೀಸ್ಟ್ ಈ ತರ ಬಡ ಜನರ ಮೇಲೆ ತಲೆ ಹೊಡೆದು ಸಂಪಾದನೆ ಮಾಡೋದನ್ನ ನಿಲ್ಸಿದ್ರೆ ಸರೋಗ್ತದೆ. ಅದೆಲ್ಲ ಅಪ್ಪಂದೇನಾಯ್ತು ಇಲ್ಲಿ ಕೊಟ್ಟನೆ ಅವನು, ಇನ್ನೇನಾಯ್ತು ಅಲ್ಲಿ? ನಾವು ಇದೇ ಊರ್ನವ್ರು, ಇದೇ ತಳಬಂದ್ರು. ಊರ್ನವ್ರಾದ್ರೆ ಅವ್ರು ಇಷ್ಟ ಬಂದ ಮಾಡ್ಬೋದು ಅಂತ. ನೀನು ಯಾವನೋ ನಿನ್ ಕೊಟ್ಟನೆ ಯಾವನ ಬಳಿ ಮಗ ಅವ್ನು ತಕೋ ಅಂತ ಅವ್ನು ಕೊಟ್ಟವನು ಎಲ್ಲ ಹೋಗವ್ರೆ. ಸ್ನೇಹಿತರೆ ನಮಸ್ಕಾರ. ಆ್ಯಕ್ಚುಲಿ ನೀವು ಬೆಂಗಳೂರಿನಲ್ಲಿ ನೋಡ್ಬೋದು, ಪಕ್ಕದವರ ಸೈಟ್ನ ಒತ್ತುವರಿ ಮಾಡೋಂಥದ್ದು, ಕೆರೆನ ಒತ್ತುವರಿ ಮಾಡೋಂಥದ್ದು, ಇದನ್ನೆಲ್ಲ ಆಲ್ರೆಡಿ ಎಲ್ಲ ನೋಡಿ ಸಾಕಾಯಿತು. ಇತ್ತೀಚೆಗೆ ಏನಾಗ್ತಿದೆ ಅಂದರೆ ರೋಡ್ನು ನುಂಗಾಗ್ತಾವ್ರೆ. ಅಂದರೆ ಮನೆಗಳನ್ನೆಲ್ಲ ಒತ್ತುವರಿ ಮಾಡಿದ್ದಾಯಿತು, ಅಂದರೆ ಜಮೀನು ಏನು ಸೈಟ್ ಇರುತ್ತೋ ಅದನ್ನು ಕೆರೆಗಳನ್ನ ಒತ್ತುವರಿ ಮಾಡಿಕೊಂಡು ಕಟ್ಟಿದ್ದಾಯಿತು. ಈಗ ಓಡಾಡೋದು ರೋಡ್ ಇರುತ್ತಲ್ಲ, ನೀವು ಆ ರೋಡಲ್ಲಿ ಏನಾದ್ರು ಓಡಾಡೋದು ಬಿಟ್ಟರೆ ಆ ರೋಡನ್ನು ಮಾಯ ಮಾಡ್ತಾರೆ. ಸೊ ಅದಕ್ಕೆ ಒಂದು ಎಕ್ಸಾಂಪಲ್ಲು, ಈಗೇನು ನೋಡ್ತಾ ಇದ್ರು ಇದು ಈ ರೋಡ್ ಇದ್ದಂಥ ಜಾಗವನ್ನು ಈಗ ರೋಡ್ ಇಲ್ಲ, ರೋಡ್ ಕೊಡಲ್ಲ, ಇದು ನನ್ನ ಸೈಟು ಅಂತ ವಾದ ಮಾಡ್ತಾವ್ರಂತೆ. ಸೊ ಇಲ್ಲಿನ ಏನು ಸಂಗತಿ ಇದೆ ಸಂಪೂರ್ಣ ವಿವರವನ್ನು ನಮ್ಮ ಜೊತೆ ಲಾಯರ್ ಪುಟ್ಟೇಗೌಡರು ಇದ್ದಾರೆ. ಸೊ ಅವ್ರ ಜೊತೆ ಮಾತಾಡೋಣ. ಸರ್ ಆ್ಯಕ್ಚುಲಿ ಏನಾಯಿತು ಸರ್ ಇದು? ಸರ್ ನಮಸ್ತೆ. ನೋಡಿ, ಇದು ಯಲಹಂಕ ಹೈವೇನಲ್ಲಿ ಪಾಸ್ ಆಗುತ್ತೆ. ಇದು ಯಲಹಂಕ ಅಂದರೆ ಒಂದು ಹೃದಯ ಭಾಗದ ಪ್ರದೇಶ. ಇದು ನೆಲಕುಂಟೆ ಮತ್ತು ಬೆಟ್ಟಲ್ಸೂರು ಗ್ರಾಮದಲ್ಲಿ ಒಂದು 10 ಎಕರೆನ ಲೇಔಟ್ ಮಾಡಿರ್ತಾರೆ. ಒಟ್ಟು ಒಂದು 196 ಸೈಟ್ಸ್ ಇದೆ. ಈ 196 ಸೈಟ್ಸು ನೋಡಿ, ಈ ಕಡೆನೂ ಸೈಟ್ಗಳೇ, ಆ ಕಡೆನೂ ಸೈಟ್ಗಳೇ. ಇದಕ್ಕೆ ಈ ಹಿಂದೆನೂ ಸೈಟ್ಗಳಿದೆ. ಎಲ್ಲ ಆರ್ಮಿಯವರು, ಪಾಪ ಪೋಸ್ಟ್ ಆಫೀಸಲ್ಲಿ ಕೆಲಸ ಮಾಡೋರು, ಎಲ್ಲ ಮಧ್ಯಮ ವರ್ಗದ ಕುಟುಂಬದವರು ನಮ್ಮ ಜೀವನಕ್ಕೆ ಆಗಲಿ ಅಂದ್ಬಿಟ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದಂಥ ಒಂದೊಂದು ಕೂಡಿ ಉಳಿಸಿದಂಥ ದುಡ್ಡಲ್ಲಿ ಒಂದು ಸೈಟನ್ನು ತೊಗೊಂಡ್ರೆ, ಈಗ ಇಲ್ಲಿ ದೌರ್ಜನ್ಯಕಾರರು ಬಂದುಬಿಡ್ತಾರೆ. ಬೆಂಗಳೂರು ಅಂದಮೇಲೆ ಈ ಲಿಟಿಗೇಷನ್ನ ತೊಗೊಳ್ಳೋದು, ಕಮ್ಮಿ ಬೆಲೆಗೆ ತೊಗೊಳ್ಳೋದು, ದಂಧೆಗಳನ್ನು ಮಾಡುವಂಥದ್ದು, ದೌರ್ಜನ್ಯ ಮಾಡುವಂಥದ್ದು. ಅವ್ರು ಯಾರೋ ಇಲ್ಲಿ ಲೋಕಲ್ ಇದ್ದಾರಂತೆ, ಅವನು ಶುಗರ್ ಶ್ರೀನಿವಾಸ್ ಅಂತ ಅಂತೆ, ಇಲ್ಲಿ ಈ ಪಂಚಾಯತಿ ಮೆಂಬರ್ ಅಂತೆ, ರಾಮಮೂರ್ತಿ. ಇವರಿಬ್ಬರೂ ಸಹ ಒಂದು ಪಕ್ಕದಲ್ಲಿ ಜಾಗ ತೊಗೊಬಿಡೋದು ನೋಡಿ. ಈ ಜಾಗ 25 ವರ್ಷದಿಂದ ಜಾಗ, ಈ ಲೇಔಟನ್ನು ಮಾಡಿದಂಥ ಪುಣ್ಯಾತ್ಮರು ಜಾಗ ಅಂತ ಬಿಟ್ಬಿಟ್ಟು ಹೋದರು. ರೋಡ್ ಇದೆ, ಇದು ಹೋಗೋದಕ್ಕೆ ದಾರಿ ಜಾಗನೇ ಇದೆ. ಆಮೇಲೆ ಗ್ರಾಮ ಪಂಚಾಯತಿನಲ್ಲಿ ಇದು ದಾರಿ ಅಂದ್ಬಿಟ್ಟು ಕ್ಲೀನಾಗಿ NOCಯನ್ನು ಕೊಟ್ಟಿದ್ದಾರೆ. ಪಕ್ಕದ ಜಾಗ ಕನ್ವರ್ಷನ್ ಆಗಿದೆ, ಅದಕ್ಕೂ ಹೋಗೋದಕ್ಕೂ ಇದೇ ಜಾಗ ಅಂದ್ಬಿಟ್ಟು DC ಕನ್ವರ್ಷನ್ ಆರ್ಡ್ರ್ ಶೀಟ್ ಇದೆ, ಕೋರ್ಟಲ್ಲಿ ಕೇಸ್ ಹಾಕ್ಕೊಂಡಿದ್ದಾರೆ. ಎಲ್ಲವೂ ಕೂಡ ಕಾನೂನುಬದ್ಧವಾಗಿದ್ದರೂ ಸಹ ಈ ಆಡಳಿತ ವರ್ಗದಲ್ಲಿ ಇರ್ತಾರೆ, ಒಂದು ಸ್ವಲ್ಪ ಪಕ್ಷದಲ್ಲಿರ್ತಾರೆ, ಕಾಂಗ್ರೆಸ್ ಅವರು ಅಂತ ಯಾವನೋ ಒಬ್ಬ ಲೋಫರು ಕಿತ್ತೋದವ್ರವರು. ಇವ್ರು ಏನು ಮಾಡ್ತಾರೆ, ಡೈರೆಕ್ಟಾಗಿ ನೋಡಿ, ಇವತ್ತು ನಾನು ಯಾವನಾದರೂ ಬಿಡಲ್ಲ. ಈಗ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂದರೆ ನಾನು ಯಾವೊಂದು ಕೋಟಿಗಿದ್ರು ಬಿಡಲ್ಲ, 1000 ಕೋಟಿಗಿದ್ರು ಬಿಡಲ್ಲ. ಯಾವ ಕಾಂಗ್ರೆಸ್ ಆದ್ರೇನು, JDS ಆದ್ರೆ ನಮಗೇನು, ಇಲ್ಲಿ ಸಾರ್ವಜನಿಕರಿಗೆ ಅನ್ಯಾಯ ಆಗುತ್ತೆ ಅನ್ನೋ ರೋಡನ್ನು ಫುಲ್ಲು ಮುಚ್ಚಾಕ್ಬಿಟ್ಟಿದ್ರು ನೋಡಿ, ಕ್ಲೀನ್ ಮಾಡಿಸ್ತಾ ಇದೀವಿ. ಗೊತ್ತು, ಇಲ್ಲಿ ಪಾಪ ಜನಗಳಿಗೆ ಇಲ್ಲಿ ಹೋಗಿ ಮನೆ ಕಟ್ಕೋಬೇಕು ಅಂದರೆ ಮನೆ ಕಟ್ಕೊಳ್ಳೋದು ಜಾಗನೇ ಇಲ್ಲ, ದಾರಿನೇ ಇಲ್ಲ. ದಾರಿ ನೋಡಿ ಅಲ್ಲಿ ಕ್ಲೋಸ್ ಮಾಡಿಸ್ಬಿಟ್ಟವ್ರೆ. ಅದಕ್ಕೆ ನಾವೇನು ಮಾಡಿದೀವಿ ನೋಡಿ, JCB ತಗೊಂಡು ಕ್ಲೀನ್ ಮಾಡಿಸ್ತಾ ಇದೀವಿ. ಒಂದು ಪ್ರಶ್ನೆ ಏನಂದ್ರೆ, ಈಗ ಇವ್ರು ಯಾರು ತಗೊಂಡ್ರು, ಇದಕ್ಕಿಂತ ಮುಂಚೆ ರೋಡ್ ಇತ್ತಾ ಇಲ್ಲಿ? 25 ವರ್ಷದಿಂದ ರೋಡ್ ಇರೋದು. ಇದು ಪಂಚಾಯತಿಯಿಂದ NOC ಕೊಟ್ಟಿದ್ದಾರೆ ರೋಡು ಅಂತ. ರೋಡ್ ಅಂತಾನೆ NOC ಇದೆ. ರೋಡ್ ಖಂಡಿತವಾಗೂ ರೋಡು ಅನ್ನೋದಕ್ಕೆ ಎಲ್ಲಾ ಕಡೆಯಿಂದನೂ ಡಾಕ್ಯುಮೆಂಟ್ಸ್ ಇದೆ. ಈ ಪಕ್ಕದ ಜಾಗದವ್ರು ಏನ್ ಮಾಡ್ತಾರೆ ಗೊತ್ತಾ, ರೆವಿನ್ಯೂ ರಿಜಿಸ್ಟ್ರೇಷನ್ ಮಾಡಿಸ್ಕೋತಾರೆ. ಆ ಸರ್ವೆ ನಂಬರ್ ಅಲ್ಲಿ ಇದು ಸೇರ್ಕೊಬಿಡ್ತದಲ್ಲ, ಹಂಗಾಗಿ ಏನ್ ಮಾಡ್ತಾರೆ, ರೋಡು ಅಂತ ಬಂದ್ಬಿಡ್ತಾರೆ. ಹಂಗಂತ ಜಾಗ ರಿಜಿಸ್ಟರ್ ಮಾಡ್ಕೊಂಡಿರೋರೆಲ್ಲ ಮನೆ ಮುಂದೆ ರೋಡ್ ಇರುತ್ತೆ, ರೋಡ್ ನಮ್ಮದು ಅಂತ ಹೇಳೋದಕ್ಕಾಗತ್ತಾ? ಈಗ ಕಾನೂನುಬದ್ಧವಾಗಿ ರೋಡು ಯಾವನೇ ಒಬ್ಬ ರೆವಿನ್ಯೂ ಲೇಔಟನ್ನು ಮಾಡಲಿ. ಆಮೇಲೆ ನಮ್ಮ ಅಧಿಕಾರಿಗಳಿಗೆ ತಲೆ ಇರಲ್ಲ, ನಮ್ಮ ರೆವಿನ್ಯೂ ಮಿನಿಸ್ಟರ್ ಅಂತ ಅವ್ರಿಗೂ ತಲೆನೇ ಇಲ್ಲ. ಆ್ಯಕ್ಚುಲಿ ಯಾವುದೇ ಒಂದು ರೆವಿನ್ಯೂ ಲೇಔಟಲ್ಲೇ ಆಗಿರ್ಬೋದು, ಸಾರ್ವಜನಿಕರಿಗೆ ಅಂತ ಒಂದು CA ಸೈಟೋ, ಪಾರ್ಕು ಅಥವಾ ಒಂದು ರೋಡು, ಒಂದು ಸಾರ್ವಜನಿಕರಿಗೆ ಒಂದು ಪಾರ್ಕ್ ಅಂತ ಬಿಟ್ಟ ಮೇಲೆ ಅದು ಸ್ವಂತ ಜಾಗದಲ್ಲೇ ಇದ್ದರೂ ಕೂಡ ಅದು ಸಾರ್ವಜನಿಕ ಆಸ್ತಿಗೆ ಸೇರಿಕೊಳ್ಳುತ್ತೆ.
ಇವರು ರೆವಿನ್ಯೂ ಮಿನಿಸ್ಟ್ರಿಗೆ ಹೋಗೋದು ACP DCP SP ಹತ್ರ ಆಫೀಸ್ ಹತ್ರ ಹೋದಾಗ ರೆವಿನ್ಯೂ ಲೇಔಟಲ್ಲಿ ಸೈಟ್ ತಗೊಳ್ಳೋದು ನಿಮ್ಮದೇ ತಪ್ಪು ಅಂದ್ಬಿಟ್ರೆ ಹಂಗಾದ್ರೆ ಇಡೀ ಬೆಂಗಳೂರು 95% ಡೆವಲಪ್ಮೆಂಟ್ ಆಗಿರೋದೇ ರೆವಿನ್ಯೂಯಿಂದ. ಈಗೆಲ್ಲ SP ಗಳು ACPಗಳು DYSPಗಳು ಇನ್ಸ್ಪೆಕ್ಟರ್ಗಳು ಎಲ್ಲ ಕನ್ವರ್ಷನ್ ಲ್ಯಾಂಡ್ ತೊಗೊಂಡು ಕಟ್ಸ್ಕೊಬಿಟ್ಟವ್ರ. ಎಲ್ಲ ರೆವಿನ್ಯೂ ಲೇಔಟಲ್ಲೇ ಫಾರ್ಮ್ ಹೌಸ್ ಮಾಡ್ಕೊಂಡಿರೋದು, ರೆವಿನ್ಯೂ ಲೇಔಟ್ಗಳಲ್ಲೇ ಮನೆ ಕಟ್ಸ್ಕೊಂಡಿರೋದು. ಈ ಅಧಿಕಾರಿಗಳು ಮಾತ್ರ ಎಲ್ಲೆಲ್ಲಿ ಬೇಕಲ್ಲಿ ಕಟ್ಟಿಸ್ಕೊತಾರೆ. ನಮ್ಮಂಥವ್ರು ಬಡಬಗ್ರಿ ಏನು ಮಾಡುವಂಥದ್ದು? ರೆವಿನ್ಯೂದಲ್ಲೇ ತೊಗೊಳ್ಬೇಕಾಗ್ತದೆ. ನಾವು ಕಮ್ಮಿ ಬೆಲೆಗೆ ನಮ್ಮ ಅಂತಸ್ತಕ್ಕೆ ತಕ್ಕಂತೆ ಎಲ್ಲಿ ಬೇಕೋ ಅಲ್ಲಿ ತೊಗೋತೀವಿ. ನಮ್ಮನ್ನು ಕ್ಷೇಮವನ್ನು ಮಾಡುವಂಥದ್ದು ಯಾರ್ದು ಅಧಿಕಾರ, ಕರ್ತವ್ಯ ಯಾರು? ಸರಿ ಮಾಡಬೇಕಾಗಿರೋದು ಪೊಲೀಸವರು, ಸರಿ ಮಾಡಬೇಕಾಗಿರೋದು ADLR, ಸರಿ ಮಾಡಬೇಕಾಗಿರೋ ರೆವಿನ್ಯೂ ಮಿನಿಸ್ಟರ್ಗಳು. ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂದ್ಬಿಟ್ರೆ ನಿಮ್ಗೆ ಅಧಿಕಾರವನ್ನು ಕೊಟ್ಟು ಕೂರಿಸಿದ್ದೀವಲ್ಲ, ನಾವೇನು ಮಾಡ್ಬೇಕು ಅದಕ್ಕೆ? ಈಗ ಯಾವನೋ ಒಬ್ಬ ದೌರ್ಜನ್ಯ ಬರ್ತಾನೆ, ಪಾಪ ಅವರು ಇವತ್ತು ನೋಡಿ ಎಲ್ಲರನ್ನೂ ಕ್ರೋಢೀಕರಣ ಮಾಡಿ ಹೋರಾಟ ಕೂರಿಸಿದ್ದೀನಿ, ಕೆಲಸ ಆಗ್ತಾಯಿದೆ. ನಾವು ಹೋರಾಟನೇ ಮಾಡಲಿಲ್ಲ ಅಂದರೆ ನಮ್ಮ ಹಕ್ಕುಗಳನ್ನು ಕೇಳೋದು ಯಾರು? ಬರ್ತಾರಂತೆ ಪಾಪ ಇದಿತ್ತು ಅಂದರೆ ಒಂದು 100 ಜನ ರೌಡಿಗಳನ್ನ ಕರ್ಕೊಬಂದ್ಬಿಡೋದು, ಡೆಮಾಲಿಷ್ ಮಾಡಿಸ್ಬಿಡೋದು. 100 ಜನ ರೌಡಿಗಳನ್ನ ಕರ್ಕೊಬರೋದು, ಕಾಂಪೌಂಡ್ ಹಾಕ್ಸೋದು. ಬರೀ ಇದೆ ದೌರ್ಜನ್ಯ. ಕೇಳೋರು ಈ ಸಮಾಜದಲ್ಲಿ ಇಲ್ಲ ಅಂದ್ಬಿಟ್ರೆ ಎಲ್ಲರೂ ಒತ್ತುವರಿ ಮಾಡ್ಕೊಂಡು ಪ್ರದೇಶನ ಒಂದು 10-15 ಕೋಟಿಗೆ ಹೋಗುತ್ತೆ ಪ್ರಾಪರ್ಟಿ. ಇದನ್ನು ಮಾರ್ಕೊಂಡ್ರೆ ಅವ್ನು ಕುಬೇರ ಆಗ್ತದೆ, ಇನ್ನೇನಾಗಬೇಕು? ಬಡ ಜನರ ಮೇಲೆ ಹೊಟ್ಟೆ ಎಲ್ಲ ಹೊಡೆಯೋದು, ಇವ್ರು ಕೋಟಿ ಅಕೌಂಟಲ್ಲಿ ಹಾಕೊಂಡು ಮಡಿಕೊಳ್ಳೋದು. ಅಂಥವ್ರನ್ನೆಲ್ಲ ಕಾನೂನು ದಯಮಾಡಿ ಅದನ್ನು ನಿಲ್ಲಿಸ್ಬೇಕು. ಅವೆಲ್ಲ ನಿಲ್ಲಿಸ್ಲಿಲ್ಲ ಅಂದರೆ ಅವ್ರ ದೌರ್ಜನ್ಯಗಳು ಜಾಸ್ತಿನೇ ಆಗ್ತಾ ಇರುತ್ತೆ. ಈಗ ದೊಡ್ಡವರೆಲ್ಲ ರೆವಿನ್ಯೂ ಸೈಟ್ ತೊಗೋಬೋದು, ಬಡವರು ತೊಗೊಳಂಗಿಲ್ವಂತ ಅದನ್ನೇ ಹೇಳೋದು. ಈಗ ಎಲ್ಲರೂ ರೆವಿನ್ಯೂ ಸೈಟ್ಸಲ್ಲೇ ಇರೋದು. ಆಮೇಲೆ ನಮ್ಮ ಕರ್ನಾಟಕ ಒಂದು ರೆವಿನ್ಯೂ ಆ್ಯಕ್ಟ್ ಯಾವಾಗ ಪಾಸಾಗಿದೆ ಎಲ್ಲವೂ ರೆವಿನ್ಯೂನೇ. ಈಗೆಲ್ಲ ಈಗ ಕನ್ವರ್ಷನ್ ಮಾಡಿಸಿದ್ದಾರೆ, ಈ ಕಥೆ ಬೇಕು ಅಂದಿದ್ದಾರೆ, ಸ್ಕೆಚ್ಚು ಕಂಪಲ್ಸರಿ ಮಾಡಿದ್ದಾರೆ. ಎಲ್ಲ ಒಳ್ಳೆಯದು. ಕನ್ವರ್ಷನ್ನು, ಲೇಔಟ್ ಸ್ಕೆಚ್ಚು, ಪ್ರಾಧಿಕಾರದಿಂದ ADTP ಇದರಿಂದ ತೊಗೋಬೇಕು ಪ್ರಾವಿಷನ್ಸ್, ಎಲ್ಲ ಒಳ್ಳೇದು ಈಗ. ಬಟ್ ಈಗಾಗಲೇ ತಗೊಂಡಿರೋರ ಪರಿಸ್ಥಿತಿಗಳು ಏನಾಗಬೇಕಾಗಾದ್ರೆ ಇದನ್ನ ಸರ್ಕಾರ ಗಮನಿಸಬೇಕು. ಅಂತ ಭೂಗಳರ ಮೇಲೆ ಒಂದು ಸ್ವಲ್ಪ ಕಾನೂನು ಕ್ರಮ ಜರುಗಿಸಬೇಕು. ಸರ್, ಇವಾಗ ಆಕ್ಚುಲಿ ಈಗ ಇಷ್ಟು 180 ಸೈಟ್ಗಳಿದೆ, 196 ಸೈಟು. ಯಾಕಂದರೆ ಒಂದು ರೋಡನ್ನ ಅವಲಂಬಿತರಾಗಿದ್ದಾರೆ. ಅಂದರೆ 196 ಜನ, ಅಂದರೆ 196 ಕುಟುಂಬ ಒಂದು ರೋಡ್ಗೆ ಅವಲಂಬಿತರಾಗಿದ್ದಾರೆ. ಸೊ ಇವರೆಲ್ಲ ಕೇಳಿದಾಗ ಅವ್ರು ಏನು ಹೇಳ್ತಾ ಇದ್ದಾರೆ? ಸರ್, ಖಂಡಿತ ಕೋರ್ಟಲ್ಲಿ ಕೇಸ್ ಇದೆ. KTನಲ್ಲೂ ಇದು ಮಾಡಿದ್ದಾರೆ. ADLR ಬೇಕು ಅಂತ ಬೋಗಸ್ ಪೋಡಿ ಮಾಡಿದ್ದಾರೆ, ಅದಕ್ಕೂ ಕೇಸ್ ಇದೆ, ಅದಕ್ಕೂ ವಜಾಕ್ ಹಾಕ್ಕೊಂಡಿದ್ದೀವಿ. ನಮ್ಮ ದೇವನಹಳ್ಳಿ ಕೋರ್ಟಲ್ಲೂ ಸಹ ಕೇಸ್ ನಡೀತಾ ಇದೆ. ಎಲ್ಲ ಕಾನೂನುಬದ್ಧವಾಗಿ ಎಲ್ಲ ಕ್ಲೀನ್ ಆ್ಯಂಡ್ ಕ್ಲಿಯರ್ ಇದೆ. ಕಾನೂನಲ್ಲಿ ಏನು ಅಸಮಂಜಸ ಇಲ್ಲ. ಬಟ್ ಈ ರೌಡಿಸಮು ಮತ್ತು ಭೂಗಳರು ಮತ್ತು ಅಧಿಕಾರಗಳನ್ನ ದುರುಪಯೋಗ ಪಡಿಸ್ಕೊಳ್ಳೋದು ಇದೆಯಲ್ಲ, ಇದು ತಪ್ಪು. ಇದರ ವಿರುದ್ಧ ನಮ್ಮ ಹೋರಾಟ ಇದು. ಓಕೆ, ಅಂದರೆ ಕಾನೂನು ಪ್ರಕಾರ ಸರಿಯಾಗಿದ್ರೂ ಸಹ ಅವರು ಅಡಚಣೆ ಮಾಡ್ತಾವ್ರೆ. ಅದು ಮಾಮೂಲಿ ದೌರ್ಜನ್ಯ ಮಾಡ್ತಾರಲ್ಲ. ಈಗ 196 ಜನಕ್ಕೆ ಹೋಗೋದಕ್ಕೆ ಇದೇ ಮೇಯ್ನು ಆಲ್ಟ್ ರೋಡ್, ಇದು ಮೇಯ್ನ್ ರೋಡ್. ಇದನ್ನು ಕ್ಯಾನ್ಸಲ್ ಮಾಡಿಬಿಟ್ರೆ ಅವರೆಲ್ಲ ಇವ್ರನ್ನ ಹುಡುಕೊಂಡ್ ಬರಲೇಬೇಕಲ್ಲ. ಸೆಟ್ಲ್ಮೆಂಟ್ ಮಾಡ್ಕೊಳ್ಳೋದು, ದೌರ್ಜನ್ಯ ಮಾಡೋದು. ಆಯಿತು, ಒಂದು 2-2 ಸಾವಿರ ಕೊಡ್ತೀನಿ, ಒಂದು ಸೈಡ್ಗೆ ಬಿಟ್ಬಿಡ್ರಿ. ಇಂಡೈರೆಕ್ಟಾಗಿ ಅದನ್ನು ಕಬ್ಜಾ ಮಾಡ್ಕೊಳ್ಳೋ ಅಂಥದ್ದು ಅದೇ ಕೆಲಸ. ಏನು ಈ ಒಂದು ಲೇಬರ್ತಲ್ಲ, ಅವರು ಮಾಡೋದೆಲ್ಲ ರಿಯಲ್ ಎಸ್ಟೇಟ್, ಮಾಡೋದೆಲ್ಲ ದೌರ್ಜನ್ಯನೇ. ಎಲ್ಲೋದ್ರೂ ಲಿಟಿಗೇಷನ್ ಜಾಗಗಳನ್ನೇ ಹಾಕೊಳ್ಳೋದು, ಕಮ್ಮಿ ಬೆಲೆಗೆ ಒಂದು 20 ಲಕ್ಷ ರೂಪಾಯಿಗೆ ತಗೊಳ್ಳೋದು, 1.5 ಕೋಟಿಗೆ ಮಾರೋದು. ಬರೀ ಈ ಥರ ದೌರ್ಜನ್ಯಗಳಾದಾಗ ದುಡ್ಡಿರೋರ ಹತ್ರ ಅಧಿಕಾರಿಗಳು ಹೋಗ್ತಾರೆ, ರೌಡಿಗಳು ಹೋಗ್ತಾರೆ. ಈಗೇನಾಗುತ್ತೆ, ಕಾನೂನಲ್ಲಿ ಅಕಸ್ಮಾತ್ ಒಂದೇ ಜಾಗ ಆದ್ರೂ ಸಾರ್ವಜನಿಕರಿಗೆ ಓಡಾಡೋದಕ್ಕೆ ಒಂದು ಸಲ ಪಾಸಿಂಗ್ ಕೊಟ್ಟ ಮೇಲೆ ಕಾನೂನಲ್ಲೇ ಇರೋದು. ಲ್ಯಾಂಡ್ ರೆವಿನ್ಯೂ ಆ್ಯಕ್ಟೇ ಕ್ಲೀನಾಗಿ ಹೇಳುತ್ತೆ. ಸಾರ್ವಜನಿಕರ ಉಪಯೋಗಕ್ಕೆ ಒಂದು ಸಲ ಜಾಗವನ್ನು ಏನಾದ್ರು ಬಿಟ್ಟಂಥ ಸಂದರ್ಭದಲ್ಲಿ ಅದು ಸಾರ್ವಜನಿಕರಿಗೆ ಅಂತಿಮವಾಗಿ ಉಪಯೋಗಕ್ಕೆ ಒಳಪಟ್ಟಿದ್ದು ಅಂತ ಕಾನೂನೇ ಇದ್ಮೇಲೆ ಇವನು ಬರೋದಕ್ಕೆ ಸಾವಿರಾರು ಕೋಟಿ ಐತಂತೆ. ಇವ್ರದೆಲ್ಲ ಬರೀ ಹಿಂಗೆ ಸಾವಿರಾರು ಕೋಟಿ ಮಾಡ್ಕೊಂಡಿರೋದು. ಹಿಂಗೆ ಒಂದೊಂದು ಪ್ರಾಪರ್ಟಿನಲ್ಲಿ 20 ಕೋಟಿ 30 ಕೋಟಿ ಮಾಡ್ಕೊಂಡವ್ರು, ಒಂದು ಪ್ರಾಪರ್ಟಿ ಮಾಡ್ಕೊಂಡ್ರೆ ಒಂದು 500 ಕೋಟಿ ಆಗ್ತಾಳ್ರಿ. ಆಮೇಲೆ ಅಂಥವ್ರಿಗೆ ಹೊಡೆಯೋರು ಯಾರೂ ಇರಲ್ಲ. ಕಾನೂನಲ್ಲಿ ಹೊಡಿಬೇಕು, ಕಳಿಸ್ಬೇಕು ಒಂದಷ್ಟು ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಯಾರು ಬುದ್ಧಿ ಬರ್ತದೆ. ಅಟ್ಲೀಸ್ಟ್ ಈ ಥರ ಬಡ ಜನರ ಮೇಲೆ ತಲೆ ಹೊಡೆದು ಸಂಪಾದನೆ ಮಾಡೋದನ್ನು ನಿಲ್ಲಿಸಿದ್ರೆ ಸರೋಗ್ತದೆ ಅದೆಲ್ಲ. ಓಕೆ ಸ್ನೇಹಿತರೆ, ಈಗ ನಮ್ಮ ಅಡ್ವೊಕೇಟ್ ಹೇಳ್ದಂಗೆ ಆ್ಯಕ್ಚುಲಿ ಈಗ ಅವ್ರ ಹತ್ರ ಒಂದು ಇಂಡೈರೆಕ್ಟ್ಲಿ ಬೇರೆ ಏನೋ ಒಂದು ಉದ್ದೇಶ ಇಟ್ಕೊಂಡು ಅಡಚಣೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಬನ್ನಿ, ಇವಾಗ ಅದೇನು ಕುಟುಂಬದವರು ಸೈಟ್ ಇದ್ದಾರಲ್ಲ, ಅಂದರೆ ಯಾರ್ಯಾರು ಸೈಟ್ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ. ಅಮ್ಮ ನಮಸ್ತೆ. ನಮಸ್ತೆ ಸರ್. ಆ್ಯಕ್ಚುಲಿ ನೀವು ಎಷ್ಟನೇ ವರ್ಷದಲ್ಲಿ ಸೈಟ್ ತೊಗೊಂಡಿದ್ದು? ನಾವು 2012 ತೊಗೊಂಡಿದ್ದು. 12. ಅವಾಗೆಲ್ಲ ರೋಡ್ ಇತ್ತಾ? ಇದು ರೋಡ್ ಇತ್ತು. ರೋಡ್ ಇದೆ ಅಂತಲೇ ಹೇಳಿ ಸೈಟ್ ಮಾಡಿ, ರೋಡ್ ಇರೋದಕ್ಕೆ ನಾವು ಸೈಟ್ ತೊಗೊಂಡಿದ್ದು, ಇಲ್ಲ ನಾವು ತಗೊಳ್ತಾ ಇರಲಿಲ್ಲ. ಓಕೆ, 2012ರಲ್ಲಿ. ಅಂದರೆ ಯಾಕೆಂದರೆ ಒಬ್ಬ ಮನುಷ್ಯ ಬೆಂಗಳೂರಿನಲ್ಲಿ ಸೈಟ್ ತೊಗೋಬೇಕು ಅಂತ ತುಂಬ ಕಷ್ಟಪಟ್ಟು ಸೈಟ್ ತೊಗೋತಾರೆ. ಏನು ಎಷ್ಟು ಕೊಡ್ತು ಅಂದರೆ ಎಷ್ಟು ಅನ್ನೋದಕ್ಕಿಂತ ಹೆಚ್ಚಾಗಿ ಏನು ಮಾಡ್ತಾ ಇದ್ದಾರೆ ಕೆಲಸ? ನಾವು ಹಾಲು ವ್ಯಾಪಾರ ಮಾಡ್ತೀವಿ. ರೋಡಲ್ಲಿ ಕುತ್ಕೊಂಡು ಹಾಲು ವ್ಯಾಪಾರ, ನಂದಿನಿ ಹಾಲು ವ್ಯಾಪಾರ ಮಾಡ್ತೀವಿ. ನಮ್ಮ ಯಜಮಾನ್ರು ಮನೆಗೆ ತೊಗೊಂಡೋಗಿ 1 ರೂಪಾಯಿಗೋಸ್ಕರ 1 ಲೀಟ್ರ್ ಹಾಲು ಹಾಕ್ಬಿಟ್ಟು ಬರ್ತಾರೆ. ಅಷ್ಟೇ ನಮ್ಮದು ಜೀವನ. ನಾವು ಅರ್ಕಾಸು ಉಳಿಸಿ ಏನೋ ಒಂದು ಜಾಗ ಬೇಕು ಮನೆ ಕಟ್ಕೊಳ್ಳೋಣ ಅಂತ ನಾವು ತೊಗೊಂಡ್ವಿ. ಮನೆ ಕಟ್ಟೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಸಾಲ ತೀರ್ಸೋದೇ ಆಯಿತು. ಒಡವೆನೂ ಇಲ್ಲ ಸರ್. ಇದು ಉಮ್ಮಗಳ ಚೈನ್ ಹಾಕ್ಕೊಂಡಿದ್ದೀನಿ ನಾನು. ಅವ್ರು 3 ಮಕ್ಕಳು ಮದುವೆ ಮಾಡ್ದೋ. ಅವಾಗ ಎಲ್ಲಿ ಕಟ್ಟೋಕ್ಕಾಗುತ್ತೆ? ಅವಾಗ ಯಾರು ಹೇಳಿದ್ರು ಮನೆ ಕಟ್ಕೊಳ್ಳಿ, ನಮ್ಮ ಹತ್ರ ದುಡ್ಡಿಲ್ಲ.
ಈಗ ರೆವಿನ್ಯೂ ಸೈಡ್ ಜಾಸ್ತಿ ದಿನ ಬಿಡಬೇಡಿ, ಮನೆ ಕಟ್ಟಿ ಅಂತ ಹೇಳಿದ್ರು. ಕಟ್ಟಿ ಅಂತ ಹೇಳಿದ್ರು. ನಮ್ಮ ಹತ್ರ ದುಡ್ಡಿಲ್ಲ, ಸ್ವಲ್ಪ ಸಾಲ ಫಲ ತೀರಿಸಿ ಮಾಡ್ಕೊಳ್ಳೋಣ ಅಂತ ಮಾಡಿದ್ವಿ. ಅದು ಆಗಲಿಲ್ಲ. ಅಷ್ಟರಲ್ಲಿ 3 ವರ್ಷದಿಂದ ಇದೇ ಪ್ರಾಬ್ಲಮ್. ಎಷ್ಟು ನೋವಾಗ್ತಿದೆ ಈಗ ನಿಮಗೆ? ಈಗ ನೀವು ಕಷ್ಟಪಟ್ಟು ಒಂದು ಮನೆ ಕಟ್ಟಬೇಕು ಬೆಂಗಳೂರಲ್ಲಿ, ಸ್ವಂತದೊಂದು ಜಾಗ ಮಾಡ್ಕೋಬೇಕು ಅಂತ ತುಂಬ ಕಷ್ಟಪಟ್ಟು ಸೈಟ್ ತೊಗೊಂಡಿರ್ತೀರಿ. ಸೊ ಇವಾಗ ಈ ರೀತಿ ಏಕಾಏಕಿ ಮಾಡಿದಾಗ ಸೊ ನಿಮ್ಗೆ ಏನು ಅನಿಸ್ತು? ಎಷ್ಟು ಹೊಟ್ಟೆ ಉರಿತು. ಎಷ್ಟೋ ಸಲ ಕಣ್ಣೀರು ಹಾಕೊಂಡು ಹೋಗ್ಬಿಟ್ಟಿದ್ದೀನಿ ನಾನು. ಎಷ್ಟೋ ಸಲ ಕಣ್ಣೀರು ಹಾಕ್ಬಿಟ್ಟಿದ್ದೀನಿ. ನಿದ್ದೆ ಮಾಡಿಲ್ಲ, ರಾತ್ರಿ ಹೊತ್ತೆಲ್ಲ ಹತ್ಕೊಂಡು ಕೂತಿದ್ದೀನಿ. ಅಮ್ಮ ನಮಸ್ತೆ. ನೀವು ಯಾವಾಗ ಸೈಟ್ ತೊಗೊಂಡಿದ್ದು? ನಾವು 4 ವರ್ಷ ಆಯಿತು ಸರ್ ತಗೊಂಡು. ಓಕೆ, ನೀವು 4 ವರ್ಷ ಆಯಿತು ಸರ್. ಅಂದರೆ ನೀವು ಏನು ಕೆಲಸ ಮಾಡ್ತಾ ಇದ್ರಿ? ಏನೂ ಇಲ್ಲ ಸರ್, ನಮ್ಮ ಮಗ ಅವರು ಬೇರೆ ಇದ್ದಾರೆ. ನಾವಿಬ್ಬರು ನಮ್ಮ ಯಜಮಾನ್ರು ಪೋಸ್ಟ್ ಆಫೀಸಲ್ಲಿದ್ದರು, ರಿಟೈರ್ಡ್ ಆಗಿದ್ದಾರೆ ಸರ್. ಆ ಪೆನ್ಷನಲ್ಲೇ ಜೀವನ ಮಾಡ್ತಾ ಇದ್ವಿ ಸರ್. ಈಗ ಇಲ್ಲಿ ಮನೆ ಕಟ್ಕೊಂಡಿದ್ದೀರಾ? ಹೌದು ಸರ್. ಇಲ್ಲಿ ಮನೆ ಕಟ್ಕೊಂಡಿದ್ದೀರಾ? ಹ್ಞೂ ಸರ್, ಕಟ್ಕೊಂಡಿದ್ದೀವಿ ಸರ್. ಓಕೆ, ನೋಡಿ ಸ್ನೇಹಿತರೆ, ಆ್ಯಕ್ಚುಲಿ ರೆವಿನ್ಯೂ ಸೈಟಲ್ಲಿ ಇಲ್ಲಿ ಇನ್ನೂ ವ್ಯವಸ್ಥೆ ಅಷ್ಟಿಲ್ಲ. ನೀರಿನ ವ್ಯವಸ್ಥೆ ಆಗ್ಬೋದು, ಕರೆಂಟ್ ವ್ಯವಸ್ಥೆ ಅಷ್ಟು ತುಂಬ ಅನುಕೂಲ ಇಲ್ಲ. ಬಟ್ ಆದರೂ ಕಷ್ಟಪಟ್ಟು ತನ್ನ ಜಾಗದಲ್ಲಿ ನಾವು ವಾಸ ಮಾಡೋಣ ಅಂತ ಕಷ್ಟಪಟ್ಟು ಮನೆ ಕಟ್ಕೊಂಡಿದ್ದಾರೆ. ಸೊ ಈಗ ಮನೆ ಕಟ್ಕೊಂಡಾಗ ಈ ಮೊದಲೆಲ್ಲ ಇದೇ ರೋಡಲ್ಲಿ ಓಡಾಡ್ತಾ ಇದ್ದಾರೆ. ಇದೇ ರೋಡೇ ಸರ್ ಇದ್ದಿದ್ದು. ರೋಡ್ ಇದ್ಮೇಲೆ ಯಾವಾಗ ಬಂದು ಕ್ಲೋಸ್ ಮಾಡಿದ್ರು ಈ ರೋಡ್? ನಮ್ಮ ಮನೆ ಕಟ್ಟಿದ ಮೇಲೆ ಸರ್ ಕ್ಲೋಸ್ ಮಾಡಿದ್ರು ಸರ್. ಅರ್ಧ ರೋಡ್ ಹಾಕಿದ್ರು, ಮೂರ್ತಿ ಬಂದು ಅರ್ಧ ರೋಡ್ಗೆ ಇದಾಕ್ದ. ಕೇಳಿದ್ವಿ ಸರ್ ಹಿಂಗೆ ಅಡ್ಡ ಹಾಕಿದ್ರೆ ಹೆಂಗೆ ಸರ್? ಇಲ್ಲ, ಏನೇನು ಔಷಧಿ ಮಾಡೋಣಮ್ಮ ಅಂತಂದ್ರು ಅಷ್ಟೇ. ಆಮೇಲೆ ಈ ರಾಮಮೂರ್ತಿ ಅವ್ರು ಹಾಕಿದ ಮೇಲೆ ಇವ್ರು ಶ್ರೀನಿವಾಸ್ ಅವರು ಆ ಕಡೆ ಇದ್ದವ್ರು ಈ ಕಡೆ ಬಂದು ಈ ಸೈಟ್ಗಳೆಲ್ಲ ಇದು ಮಾಡಿ ಇದ್ದಿದ್ದು ರೋಡ್ ಮುಚ್ಚಾಕ್ಬಿಟ್ರು ಸರ್, ಮಣ್ಣು ಬಿಟ್ಬಿಟ್ರು. ಅಲ್ಲ, ಈಗ ನಮಗೆ ಓಡಾಡಕ್ಕೆ ರೋಡ್ ಬೇಕು ಅಂತ ಕೇಳಿರೋ ನೀವು? ಪೊಲೀಸ್ ಸ್ಟೇಷನ್ಗೆ ಹೋಗಿದ್ವಿ ಸರ್. ಅವ್ರು ಹೇಳಿದ್ರು ಸರ್ಕಲ್ ಇನ್ಸ್ಪೆಕ್ಟ್ರು, ಅವ್ರಿಗೆ ರಸ್ತೆ ಮಾಡಿಕೊಡ್ರಿ, ಮನೆ ಇದೆ, ಅವ್ರು ವಯಸ್ಸಾದ ಇದ್ದಾರೆ, ಫಸ್ಟ್ ರಸ್ತೆ ಮಾಡಿಕೊಡ್ರಿ ಅಂದರೆ ಆಯಿತು ಅಂತ ಅವ್ರ ಎದುರುಗಡೆ ಹೇಳ್ಬಿಟ್ಟು ಬಂದು ಮಣ್ಣು ತೆಗಿದ್ದೀರಾ ಸೈಡಲ್ಲಿ ಮಾಡಿಕೊಟ್ಬಿಟ್ಟ. ಆ ಸೈಟ್ಗಳೆಲ್ಲ ಗಲಾಟೆ, ನಮ್ದ್ರಲ್ಲಿ ಓಡಾಡಬೇಡಿ, ಕಸ ತಂದು ಅಡ್ಡ ಹಾಕೋದು. ಕೇಳಿದ್ರೆ ಪೊಲೀಸ್ ಸ್ಟೇಷನ್ ಹತ್ರ ಹೋದ್ರೆ ಏನನ್ನ ಮಾಡ್ಕೊಳ್ರಿ, ನಿಮ್ಮ ಇಷ್ಟ ಅಂತಾರೆ ಇವಾಗ. ಅಲ್ಲ, ಈಗ ನೀವು ಆ್ಯಕ್ಚುಲಿ ಓಡಾಡಕ್ ಒಬ್ಬ ಮನುಷ್ಯ ಮೂಲಭೂತ ಹಕ್ಕು ಓಡಾಡಕ್ ಬೇಕು, ನೀವು ಜಾಗ ಬೇಕೇ ಬೇಕು. ಈಗ ನೀರು ಬೇಕು, ಕರೆಂಟ್ ಬೇಕು, ಅದ್ರ ಜೊತೆಗೆ ಓಡಾಡೋ ರಸ್ತೆನ ಯಾರು ಸ್ವಂತ ಜಾಗ ಆದರೂ ಆಕ್ಚುಲಿ ಕೊಡಬೇಕು ಸರ್ಕಾರ ಪ್ರಕಾರ. ಈಗ ಇದು ಮುಂಚೆ ರಸ್ತೆ ಇದ್ದದನ್ನ ಇವಾಗ ಮುಚ್ಚಾಕಿದ್ದಾರೆ. ಸೊ ನೀವು ಕೇಳುವಾಗ ಅವ್ರು ಏನು ಹೇಳಿದ್ರು? ನಮಗೆ ರೋಡ್ ಬೇಕು ಅಂದಾಗ ಏನಂದ್ರು? ಅದು ನಾವು ಕುಂಟೆ ಲೆಕ್ಕ ತಗೊಂಡಿರೋದು, ನೀವು ಸೈಟ್ ಕೊಟ್ರಲ್ಲ ನಿಮ್ಗೆ, ಅವ್ರನ್ನ ಕೇಳ್ರಿ, ನಾವು ಸೈಟ್ ಜಾಗ ಬಿಡ್ತೀವಿ ಅಂತ ಹೇಳಿಲ್ಲ. ನಾವು ಕೇಳಿದ್ವಿ ಸರ್, ರಸ್ತೆ ಇತ್ತು, ನಾವು ನೋಡಿ ತಗೊಂಡ್ವಿ. ನೀವು ನಮ್ಮನ್ನು ಕೇಳಿ ತಗೊಂಡ್ರ ಸರ್ ನೀವು ಅಂತ ಕೇಳಿದೆ ನಾನು. ನೀವು ತಗೊಳೋವಾಗ ಹಿಂದೆಗಡೆ ಮನೆ ಇದೆ, ಸೈಟ್ಗಳವೆ ಅಂತ ನೋಡಿ ತಗೊಳ್ಬೇಕಾಗಿತ್ತು ಸರ್. ನೀವು ಬಂದು ಹೆಂಗೆ ಸರ್ ತಗೊಂಡ್ರಿ? ಇಲ್ಲಿ ನಮಗೆಲ್ಲ ಅಡ್ಡ ಹಾಕ್ಬಿಟ್ರೆ ನಾವೆಲ್ಲ ಸರ್ ಓಡಾಡ್ಬೇಕು, ಎಲ್ಲ ನಾವು ಓಡಾಡ್ಕೊಳ್ರಿ, ನಿಮ್ಮ ಇಷ್ಟ ಅಂತಾರೆ. ಪೊಲೀಸ್ ಸರ್ಕಲ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರೆ ಅವ್ರು ಬಂದು ಹೇಳ್ರಿ, ಅವ್ರಿಗೆ ಜಾಗ ಬಿಟ್ಕೊಡ್ರಿ, ಅವ್ರಿಗೆ ರೋಡ್ ಮಾಡಿರಿ ಅಂತ ಹೇಳ್ತಾರೆ. ಹ್ಞೂ ಅಂತಾರೆ, ಮಾಡಲ್ಲ ಸರ್. ಅಲ್ಲ, ಈಗ ಇದು ಆ್ಯಕ್ಚುಲಿ ಇದು ಭೂಮಿ ವಿಷಯ ಇರೋದ್ರಿಂದ ಪೊಲೀಸ್ನವ್ರು ಅಷ್ಟು ಇಂಟರ್ಫಿಯರ್ ಆಗಲ್ಲ. ಬಟ್ ಏನಂದ್ರೆ ಈಗ ನಿಮಗೆ ರೋಡ್ ಬೇಕೇ ಬೇಕು, ನಮ್ಮ ರೋಡು ನೀವು ಯಾಕೆ ಆಗ್ತೀರಾ ಅಂತ ನೀವು ಕೇಳಿಲ್ವಾ? ಕೃಷ್ಣಬೈಕ್ ಅವ್ರ ಮನೆ ಹತ್ರಕ್ಕೂ 2 ಸಾರಿ ಹೋಗಿದ್ವು ಸರ್. ಅಲ್ಲ, ಇವರು ಕೇಳಿಲ್ವಾ? ಕೇಳಿದ್ರು ಸರ್, ಕೇಳಿದ್ರು ನಮ್ಮಲ್ಲೇನೆ ಗಲಾಟೆಗೆ ಬರ್ತಾರೆ ಸರ್. ಅಲ್ಲ, ಈಗ ನಮಗೆ ರೋಡ್ ಬೇಕು ಅಂತ ನೀವು ಕೇಳಬೇಕು, ನಿಮಗೆ ಬೇಕಲ್ಲ? ಖಾಲಿ ಮಾಡ್ರಿ, ನೀವು ನಿಮಗೆ ಬೇರೆ ಕಡೆ ಜಾಗ ಕೊಡ್ತೀವಿ ಅಂತಾರೆ. ಬೇರೆ ಕಡೆ ಅವ್ರ ಜಾಗ ಕೊಡ್ತಾರಂತ? ಅವ್ರ ಗೌರ್ಮೆಂಟ್ ಇವರು ಸೈಟ್ಗಳವ್ರೆಲ್ಲ ಹೋಗಿ ಅವ್ರನ್ನ ಮಾತಾಡ್ಬೇಕಂತೆ, ನಾವು ಹೇಳ್ಬೇಕಂತೆ ಸೈಟ್ಗಳವ್ರಿಗೆಲ್ಲ. ಅವ್ರಿಗೆ ಹೋಗಿ ಶ್ರೀನಿವಾಸನ್ ಮಾತಾಡಿ ಅವ್ರಿಗೇನೋ ನಿಮ್ಗೆ ಕೊಡ್ತಾರಂತೆ ಅಂತ, ನಮಗೂ ಬೇರೆ ಕಡೆ ಮನೆ ಮಾಡ್ಕೊಡ್ತೀನಿ ಬನ್ರಿ ಅಂತ ಕರೆದ್ರು ಸರ್. ಯಾರು ಶ್ರೀನಿವಾಸ್ ಅಂದ್ರೆ ಏನು? ಅವ್ರು ಯಾರು? ಅವರು ಇದೇ ಸರ್, ಇಲ್ಲಿ ಬಂದು ಪಂಚಮಿ ಶ್ರೀನಿವಾಸ್ ಅಂತ ಸರ್. ಅಲ್ಲ, ಅವ್ರ ಮನೆ ಕೊಡಕ್ಕೆ ಅಂದ್ರೆ ಅವ್ರೇನು ಸರ್ಕಾರನ ಅವರು? ಏನೋ ನಿಮ್ಮ ಇಷ್ಟ, ಯಾಕಿಂತ ಜಾಗದಲ್ಲಿ ಇದ್ರಿ ನೀವು? ಯಾರು ಇಲ್ಲ, ಇಬ್ಬರೇ ಇದ್ದೀರಿ, ಬನ್ರಿ ಬೇರೆ ಕಡೆ, ನೀವು ಊರಾಗ ಬಂದ್ಬಿಡ್ರಿ ನೀವು ಅಂತ ಅಂತಾರೆ. ಅಲ್ಲ ಮೇಡಮ್, ಈಗ ಮನೆ ಬೇರೆ ಕಡೆ ಕೊಡ್ತೀನಿ ಅನ್ನೋಕ್ಕೆ ಇಲ್ಲ ಸರ್ಕಾರದವರು ಬೇರೆ ಕಡೆ ಇದು ಅಲಾಟ್ ಮಾಡಬೇಕು ಅಂದರೆ ಈ ಜಾಗನ. ಸೊ ಅವ್ರು ಹೆಂಗೆ ಬೇರೆ ಕಡೆ ಕೊಡ್ತಾರೆ? ಬೇರೆ ಕಡೆ ಇದು ನಮಗೆ ಬಿಟ್ಕೊಡ್ರಿ, ನಾವು ಬೇರೆ ಕಡೆ ನಿಮಗೆ ಕೊಡ್ತೀವಿ ಜಾಗ ಅಂತ ಹೇಳ್ತಾರೆ. ಇದನ್ನ ಅವ್ರಿಗೆ ಇಂಡೈರೆಕ್ಟ್ಲಿ ಅವ್ರು ಕೇಳ್ತಾವ್ರೆ ಬೇಕಂತೆ. ಸೈಟ್ಗಳವ್ರಿಗೆಲ್ಲ ಹೇಳ್ಬೇಕಂತೆ, ನಾವು ಬನ್ರಿ ನೀವು, ಅವರು ಶ್ರೀನಿವಾಸ್ ಅವ್ರು ಕರೀತಾರೆ, 2 ಸಾವಿರ ಕೊಡ್ತಾರಂತೆ, ಬಿಟ್ಕೊಡ್ರಿ ಜಾಗ ಅಂತ ಹೇಳ್ಬೇಕು ಅವ್ರಿಗೆ ಅಂತ. ಇಲ್ಲಿ ಕಪ್ಪಾಗಿದ್ ಬಿಟ್ಟಿದ್ರು ಸರ್ ಒಂದು ಸಾರಿ ಬಂದು. ಎಷ್ಟು ಸ್ಕ್ವೇರ್ ಫೀಟ್ ಎಷ್ಟಿದೆ ಇಲ್ಲಿ? ಅಲ್ಲ, ಇಲ್ಲಿ 1 ಸ್ಕ್ವೇರ್ ಫೀಟ್ ಸರ್ ಇನ್ನ ಈಗ ಸದ್ಯಕ್ಕೆ ಯಾರು 10,000 ಇದೆ ಸರ್. ಅವ್ರೇನು ಹೇಳಿದ್ರು, ನೀವು ವೆಂಕಟರಾಜ್ನ ಕೇಳ್ರಿ, ಅವ್ರ ಹತ್ರಕ್ಕೆ ಹೋಗ್ರಿ, ಇದು ನಮಗೆ ಬಂದಿರೋದು, ನಾವು ತೊಗೊಂಡಿದ್ದೀನಿ ಕುಂಟೆ ಲೆಕ್ಕದಲ್ಲಿ ಅಂತ ಹೇಳೋದು. ನಾವು ನಮ್ಮ ಸೈಟು ನಾವ್ಯಾಕೆ ಬಿಡೋಣ ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಿಮಗೂ ರೋಡ್ ಇಲ್ಲ? ನಮಗೂ ರೋಡ್ ಇಲ್ಲ ಸರ್. ಹೈವೇ ರೋಡಿಂದ 2ನೇ ಸೈಟ್ ಸರ್. ನಿಮ್ದು ಆ ಕಡೆನೇ ಇದೆಯಾ? ಇಲ್ಲ, ಈ ರೋಡ್ಗೆ ಇದೆ ಸರ್. ನಿಮಗೂ ರೋಡ್ ಕೊಡ್ತಾ ಇದ್ದಾರೆ? ಇಲ್ಲ ಸರ್, ನಮ್ಮದು ಕಾಂಪೌಂಡ್ ಎಲ್ಲ ಹಾಕಿತ್ತು ಮುಂಚೆ, ಅದನ್ನೆಲ್ಲ ಬಂದು ಹೊಡೆದಾಕಿ ಎಲ್ಲ ಹಾಳು ಮಾಡಿದ್ದಾರೆ. ಆಮೇಲೆ ರೋಡ್ ಇತ್ತು, 30 ಅಡಿ ರೋಡ್ ಇತ್ತು. ನಮ್ಕಿಂತ ಮುಂಚೆ ನರಸಿಂಹಲ ಬಾಬು ಅಂದ್ಬಿಟ್ಟು 2005 6 ಅವ್ರಿಗೆ ಪರ್ಚೇಸ್ ಮಾಡಿರೋದು ವೆಂಕಟರಾಜುವಿಂದ. ನಾವು ಅವ್ರ ಹತ್ರದಿಂದ ನಾವು ಪರ್ಚೇಸ್ ಮಾಡಿರೋದು 2012 ಅವಾಗಲೂ ರೋಡ್ ಇತ್ತು. ಆಮೇಲೆ ಆಪೋಸಿಟು ಶ್ರೀನಿವಾಸ್ದು ಜಾಗ 13 ಕುಂಟೆ ಅಂದ್ಬಿಟ್ಟು ಅವನಿಗೆ ಈಸ್ಟ್ಗೆ ರೋಡ್ ತೋರಿಸಿದ್ದಾರೆ. ಇದೇ 30 ಅಡಿ ರೋಡ್ಗೆ ಈಸ್ಟ್ಗೆ ರೋಡ್ ತೋರಿಸಿದ್ದಾರೆ, ನಮ್ಮ ಸೈಡ್ಗೆ ವೆಸ್ಟ್ಗೆ ರೋಡ್ ತೋರಿಸಿದ್ದಾರೆ.
ಈಗ ಅವನೇನು ಮಾಡ್ತಾನೆ, ರೋಡ್ಗೆಲ್ಲ ಒತ್ತುವರಿ ಹೋಗಿದೆ ಆ ಜಾಗ, ರಾಮಮೂರ್ತಿ ಜಾಗ, ಶ್ರೀನಿವಾಸ ಜಾಗ ಎಲ್ಲ ರೋಡ್ಗೆ ಹೋಗಿದೆ. ಫಸ್ಟು ಹೈವೇ ರೋಡ್ ರಜನಕುಂಟೆ ರೋಡ್ ಬಂದು ಬರೀ 20 ಅಡಿ ರೋಡ್ ಇತ್ತು, ಈಗ 120 ಅಡಿ ರೋಡ್ ಆಗಿದೆ ಈಗ ಅದು. ಅವ್ನ ಜಾಗ ಎಲ್ಲ ನೀವು ರೋಡ್ನ ಬಿಡಿ ಅಂದರೆ ಅವ್ರು ನಿಮ್ಗೆ ಏನು ಹೇಳ್ತಾರೆ? ನಿಮ್ಮ ಅಪ್ಪಂದು ಏನಾಯ್ತಾ ಇಲ್ಲಿ, ನೀನು ಕೊಟ್ಟನೆ ಅವನು, ನಿಂದೇನಾಯ್ತಾ ಇಲ್ಲಿ, ನಾವು ಇದೇ ಊರಿನವ್ರು, ಇದೇ ತಳಬಂದ್ರವರು, ಅಂದ್ರೆ ಊರಿನವರಾದ್ರೆ ಅವ್ರು ಇಷ್ಟ ಬಂದ ಮಾಡ್ಬೋದು ಅಂತ. ನೀನು ಯಾವನೋ, ನೀನು ಕೊಟ್ಟನೆ ಯಾವನ ಬಳಿ ಮಗ, ಅವ್ನು ತಕೋ ಅಂತ ಅವ್ನು ಕೊಟ್ಟವನು ಎಲ್ಲ ಹೋಗವನೆ. ಈಗ ನಾವು ಅವ್ನು ಕೊಟ್ಟ 22 ವರ್ಷ 23 ವರ್ಷ ಆಯ್ತು, ಯಾರೊಂದು ಅವ್ರು ಸಿಗ್ತಾರೋ ಇಲ್ಲ, ಯಾರು ಕೊಟ್ಟಿದ್ರು ಅವರು ಸಿಗ್ತಾನೆ. ನಾವು ಆಲೆ ಕೊಟ್ಟು 20 ವರ್ಷ ಆಯ್ತು, ರೋಡ್ ಇತ್ತು, ಈಗ ನಾನೇ ಮಾಡಲಿ ಅಂತ ಅವನಂತಾನೆ. ರೋಡ್ ಇತ್ತೋ ಇಲ್ವಾ ನಿಮ್ಗೆ ಕೊಟ್ಟಾಗ? ನಿಮ್ಗೆ ಕೊಟ್ಟಿದ್ದು ನಾನು 2012ರಲ್ಲಿ 2006ರಲ್ಲಿ ನಾವು ಕೊಟ್ಟಿದ್ದು ರೋಡ್ ಇತ್ತಲ್ವಾ. ಈಗ 3 ವರ್ಷದಲ್ಲಿ ಅವ್ರ ಪಕ್ಕದ ಜಮೀನು ಬಂದು ನಾನೇ ಮಾಡಲಿ, ನೀನು ಮನೆ ಕಟ್ಕೋಬೇಕಾಯ್ತು, ರೆವಿನ್ಯೂ ಸೈಟ್ ಇದ್ರು ಮನೆ ಕಟ್ಕೋಬೇಕು ಅವನಂತಾನೆ. ನಮ್ಮ ಹತ್ರ ಬಂಡವಾಳ ಇರಲಿಲ್ಲ ಸಾಕು ಮನೆ ಕಟ್ಟೋಕ್ಕೆ. ಸೈಟ್ ತೊಗೊಂಡಿದ್ದೆ 10 ವರ್ಷ ಗಂಟೆ ಸಾಲ ತೀರಿಸಿದ್ದೀವಿ ನಾವು. ತೊಗೊಂಡಿದ್ದೆ ಅವಾಗ ಕಷ್ಟದಲ್ಲಿ ಫೈನಾನ್ಸು ಸಾಲ ಹಿಂಗೆ ಏನಾರಪ್ಪ ಫ್ರೆಂಡ್ಶಿಪ್ ಹತ್ರ ಎಲ್ಲ ಈಸ್ಕೊಂಡು ಏನೋ ಮಾಡಿ ತೊಗೊಂಡ್ವಿ. ಒಂದು ಜಾಗ ಬೇಕು ಬೆಂಗಳೂರಲ್ಲಿ ಅಂತ. ನನಗೆ 3 ಜನ ಮಕ್ಕಳು, ನಾವು ಅವ್ರನ್ನ ಓದಿಸ್ಕೊಂಡು ಮದುವೆ ಮಾಡಿಕೊಂಡು ಮನೆಗೆ ನಾವು ₹1 ಮೂರು ಫ್ಲೋರ್ ಬಿಲ್ಡಿಂಗ್ ಹತ್ತೀನಿ, ₹1 ಕಮಿಷನ್ಗೆ ಹಾಲ್ಗೆ. ನೀವು ಹಾಲು ಮಾರೋದಾ? ಮಾರೋದು ನಾವು ನಮ್ಮ ಹೆಂಗಸರು ಯಶೋದಮ್ಮ ಅಂತ. ನಾವು ₹1 ಕಮಿಷನ್ಗೆ 3 ಫ್ಲೋರ್ ಹಾಲತ್ತೆ ಅವ್ರ ಮನೆಗೆ 1 ಲೀಟರ್ ಹಾಲು. ಅಂಥ ಜೀವನದಕ್ಕೆ ಕಷ್ಟಕ್ಕೆ ಇವರು ನನ್ನ ಸೈಟ್ನ ಈಗ ದೌರ್ಜನ್ಯ ಮೇಲೆ ಕಿತ್ಕೊಳ್ಳೋಕ್ಕೆ ಇದು ಮಾಡ್ತಾಯಿದ್ದಾರೆ. ದಯವಿಟ್ಟು ನೀವು ಮಾಧ್ಯಮದವರಿಗೆ ಕೈ ಮುಗಿದು ಕೇಳ್ಕೊತೀನಿ, ನಮಗೆ ನ್ಯಾಯ ಕೊಡಿಸ್ಬೇಕು, ನಮ್ಮ ಸೈಟ್ ಉಳಿಸ್ಕೊಳ್ಬೇಕಂತ ನಿಮ್ಮಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊತಾ